ಬೆಳಗು ಪರಮೇಶ್ವರ ಜಯವ ನೀಡ ಜಗದೀಶ್ವರ ರಾಜರಾಜರಿಂದಲೇ ನಾಟ್ಯ ಸಂಸ್ಕೃತಿ ಬೆಳಗುತ್ತಿದೆ ರಾಜರಾಜರಿಂದಲೇ ನಾಟ್ಯ ಸಂಸ್ಕೃತಿ ಬೆಳಗುತ್ತಿದೆ ಕರ್ನಾಟಕದ ಹಿಂದೂಸ್ತಾನ ಸಂಗೀತ ಜ್ಯೋತಿ ಬೆಳಗುತ್ತಿದೆ ಕರ್ನಾಟಕದ ಹಿಂದೂಸ್ತಾನದ ಸಂಗೀತ ಜ್ಯೋತಿ ಬೆಳಗುತ್ತಿದೆ ಶ್ರೀ ಕವಿ ಸಿದ್ದೇಶ್ವರ ನಾಟ್ಯ ಬೆಳಗು ಪರಮೇಶ್ವರ ಜಗವೀನ ಜಗದೀಶ್ವರ ಶ್ರೀ ಕವಿ ಸಿದ್ದೇಶ್ವರ ಹುಲ್ಲಸಗೇರಿಯ ಮಗಿಲಸಿ ಭಕ್ತರ ಮನಗಳು ನಿಲ್ಲುತ್ತೆ ಹುಲ್ಲಸಗೇರಿಯ ಮಗಿಲಸಿ ಭಕ್ತರ ಮನಗಳು ನಿಲ್ಲುತ್ತೆ ಕಲ್ಲು ಕಲ್ಲಿನಲ್ಲಿ ಬೆಟ್ಟ ಗುಡ್ಡದಲ್ಲಿ ಎಲ್ಲೆಲ್ಲಿರುವೆ ಹೋಗುವೆ ಕಲ್ಲು ಕಲ್ಲಿನಲ್ಲಿ ಬೆಟ್ಟ ಗುಡ್ಡದಲ್ಲಿ ಎಲ್ಲೆಲ್ಲಿರುವೆ ಹೋಗುವೆ ಶ್ರೀ ಕವಿ ಸಿದ್ದೇಶ್ವರ ನಾಟ ಬೆಳಗು ಪರಮೇಶ್ವರ ಜಗವೀನ ಜಗದೀಶ್ವರ ಶ್ರೀ ಕವಿ ಸಿದ್ದೇಶ್ವರ ನಾಟ್ಯ ಬೆಳಗು ಪರಮೇಶ್ವರ ಜಯವೀನ ಜಗದೀಶ್ವರ जय भारत जय भारत जय भारत
ಕಾಯೋ ನನ್ನವ ದೇವಿಯೇ ಶ್ರೀ ಜಗನ್ಮಾತೆ ನಾನಂಬಿ ಬಂದೆ ಓ ದೇವಿ ನಿನ್ನ ನಾನಂಬಿ ನಿಂತೆ ಕರುಣಿಸಿ ಕಾಯೋ ನನ್ನವ ತಾಯೇ ಕರುಣಿಸಿ ಕಾಯೋ ನನ್ನವ ದೇವಿಯೇ ಶ್ರೀ ಜಗನ್ಮಾತೆ ನಾನಂಬಿ ಬಂದೆ ಶಿವನ ಈ ಪ್ರತಿರೂಪ ಧರೆಗೆ ಅವತರಿಸಿ ಬಂದ ತಾಯಿ ಆ ಪರಶಿವನ ಈ ಪ್ರತಿರೂಪ ಧರೆಗೆ ಅವತರಿಸಿ ಬಂದ ತಾಯಿ ಶಿಷ್ಟರ ಶಿಕ್ಷಿಸು ಶಿಷ್ಟರ ರಕ್ಷಿಸು ಉಮಾ ಮಹೇಶ್ವರಿಯೇ ಮಂಗಲ ಮೂರ್ತಿ ಮಹಾದೇವಿ ಓ ದೇವಿ ನಿನ ಕರುಣೆ ಓ ದೇವಿ ನಿನ ಕರುಣೆ ಓ ದೇವಿ ನಿನ ಕರುಣೆ ಶ್ರೀ ಜಗನ್ಮಾತೆ ನಾನಂಬಿ ಬಂದೆ ಓ ದೇವಿ ನಿನ್ನ ನಾನಂಬಿ ನಿಂತೆ ಕರುಣಿಸಿ ಕಾಯೋ ನನ್ನವ ತಾಯೇ ಕರುಣಿಸಿ ಕಾಯೋ ನನ್ನವ ದೇವಿ ಶ್ರೀ ಜಗನ್ಮಾತೆ ನಾನಂಬಿ ಬಂದೆ ಜ್ಯೋತಿ ಕಳಶದ ಕೀರುತಿ ನಾಡಿಗೆ ಬೆಳಗಾದೆ ದೇವಿ ನೀನು ಆ ಧರ್ಮದ ಜ್ಯೋತಿ ಕಳಶದ ಕೀರುತಿ ನಾಡಿಗೆ ಬೆಳಗಾದೆ ದೇವಿ ನೀನು ಪುಣ್ಯದ ಶಿಲೆಗೆ ಹೊನ್ನಿನ ನೆಲೆಗೆ ಮಹಾದೇವಿ ನೀನು ಅಡಿಯಲ್ಲಿಡು ದೇವಿ ನಾನಿನಗೆ ದೇವಿ ನಾನಿನಗೆ ದೇವಿ ನಾನಿನಗೆ ಶ್ರೀ ಜಗನ್ಮಾತೆ ನಾನಂಬಿ ನಿಂತೆ ಓ ದೇವಿ ನಿನ್ನ ನಾನಂಬಿ ಬಂದೆ ಕರುಣಿಸಿ ಕಾಯೋ ನನವ ತಾಯೇ ಕರುಣಿಸಿ ಕಾಯೋ ನನವ ದೇವಿ ಶ್ರೀ ಜಗನ್ಮಾತೆ ಶ್ರೀ ಜಗನ್ಮಾತೆ ನಾನಂಬಿ ಬಂದೆ ಓ ಮಾತೆ ಭೂಮಾತೆ ಇರುವ 84 ಕೋಟಿ ಜೀವರಾಶಿಗಳಿಗೆ ಜನ್ಮವನ್ನ ಕೊಟ್ಟು ನವಚೇತನ ಚಿಲುಮೆಯಾಗಿರುವ ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ತಾಯಿ ನಮಸ್ಕಾರಗಳು ಆಸ್ತಿ ಆಸೆಗೋಸ್ಕರ ನನ್ನ ತಂದೆಯನ್ನೇ ಹತ ಮಾಡಿದ ನಿನ್ನ ಚಿಕ್ಕಪ್ಪನನ್ನ ಮರ್ದಿಸಿ ಇದು ಊರು ಬಿಟ್ಟು ಹೋದ ನನ್ನನ್ನ ಮತ್ತೆ ಮರಳಿ ಮನೆಗೆ ಬರುವಂತೆ ಮಾಡು ಅಷ್ಟೇ ಅಲ್ಲದೆ ಬಡತನದಿಂದ ಬಳಲುವ ನನ್ನ ಪತಿ ಹಾಗೂ ನನ್ನ ಮೈದುನರಿಗೆ ರಕ್ಷಿಸುವ ಭಾರ ನಿನ್ನಲ್ಲೇ ಕೊಡಿದೆ ಮಾ ನಿನ್ನಲ್ಲೇ ಕೊಡಿದೆ ಸೀತಾ ಸೀತಾ ಬನ್ನಿ ಸ್ವಾಮಿ ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ಸ್ವೀಕರಿಸಿ ಅಪ್ಪ ತಂದೆ ಗೌಸಿದ್ದೇಶ್ವರ
ಪುಣ್ಯ ಭರತ ಭೂಮಿಯಲ್ಲಿ ಚಿನ್ನದ ಚಿಲಿಮೆಯಾಗಿ ಜಗಸಿ ಜಗದ ಜೀವರಾಶಿಗೆಲ್ಲ ಅನ್ನ ಹಾಕುವನೇ ರೈತನೆಂದು ಶ್ರುತಿಗಳು ಕೂಡ ಹೇಳುತ್ತದೆ. ಆದರೆ ವಿಧಿ ಇಲ್ಲದೆ ಈ ರೈತನಿಗೆ ಬಲದ ನೆಲೆ ಎಂದಿಲ್ಲ. ದುಷ್ಟರದ ಪಾಲಿಕೆಯ ಬಂಡೆಗಳಿಗೆ ತಾಗಿ ನುಚ್ಚು ನೂರಾಗಿ ಹೋಗಿದೆ. ಆ ನುಚ್ಚಾದ ಚೂರಿಗಾದರೂ ಚಿನ್ನದ ಬಲ ಕೊಟ್ಟು ಒಂದಿನ ಮಳೆ ಕೈಯಿಂದ ರೈತನಿಗೆ ಆಶೀರ್ವಾದ ಮಾಡಪ್ಪ, ಆಶೀರ್ವಾದ ಮಾಡು. ಸ್ವಾಮಿ, ಪ್ರತಿಯೊಂದು ಜೀವಿಗೆ ಉಸಿರಾಗಿ ನಿಂತಿರುವ ಈ ತಾಯಿ ಅವರವರ ಬಾಳಿಗೆ ಹಸಿರಾಗಿ ನಿಲ್ಲುವಳು. ಆದ್ರೆ ಎಂದು ನಾನು ಹಸೆ ಮನೆಯಿಂದ ಕುಸಿದಿದ್ದು ನಿಮ್ಮನ್ನ ಆಶಿಸಿದಾಗ್ಲೇ ಆಸ್ತಿ ಆಸೆಗೋಸ್ಕರ ನನ್ನ ತಂದೆನೇ ಕೊಲೆ ಮಾಡಿಬಿಟ್ಟ ನನ್ನ ಚಿಕ್ಕಪ್ಪ ವಾದಿರಾಜ. 50 ಎಕರೆಗೋಸ್ಕರ ನನ್ನ ತಂದೆನೇ ಕೊಲೆ ಮಾಡ್ದ ನನ್ನ ಚಿಕ್ಕಪ್ಪನಿಗೆ ಈ ತಾಯಿಯ ಬಲವಿದೇನು ಸ್ವಾಮಿ? ದೇವಿಯ ಬಲ ಎಲ್ಲರಿಗಿದೆ ಸೀತಾ. ದೈವದ ಮೇಲೆ ಭಾರ ಹಾಕದೆ ತಮ್ಮ ಮೇಲ್ನೋಟದ ಚಂಚಲ ಮನಸ್ಸಿಗೆ ಆಸೆ ಎಂಬ ಭಾರ ಹಾಕಿ ಹಗಲ ಚೂರರಾಗಿ ವೀರಾಂಜ ಮಾನವರಾಗಿ ಬಾಳ್ತಿದ್ದಾರೆ ನಿನ್ನ ಚಿಕ್ಕಪ್ಪನಂತವರು. ಆದರೆ ಅವರಿಗೆ ಕೊನೆ ಎಂಬುದಿದೆ ಈ ಯುಗದಲ್ಲಿ. ಸ್ವಾಮಿ, ಅಂತವರನ್ನ ಮರ್ದಿಸುವ ಧೀರ ಹುಟ್ಟುವುದಿಲ್ವೇನ್ರಿ ಈ ಯುಗದಲ್ಲಿ? ಹತ್ತಿಗೆ ಎಂಬವನು ಎತ್ತ ತಾಯಿಯಾಗಿ ನನ್ನ ತಮ್ಮನಿಗೆ ತುತ್ತು ಮಾಡಿ ಉಣಿಸಿದರೆ ಕೈಲಾಸ ಮೃತ್ಯ ಲೋಕವನ್ನೇ ತರ್ತಾನೆ ನನ್ನ ತಮ್ಮ. ಆದರೆ ಅವನನ್ನು ಓದಿಸಿ ಸಿಂಹದಂತ ಬೆಳೆಸಬೇಕಂದರೆ ಕೈಯಲ್ಲಿ ಕಾಸಿಲ್ಲ, ಬೆಳೆಸಲು ಬಲವಿಲ್ಲ. ಯಾಕೆ ಸ್ವಾಮಿ ನಿಮ್ಮ ಕಣ್ಣಲ್ಲಿ ನೀರು, ಕೈಯಲ್ಲಿ ಕಾಸಿಲ್ಲದಿಂದ ಕೊರಗ್ತಾ ಇದ್ದೀರೇನ್ರಿ? ಬೇಡರಿ, ನಾನು ಕೋಳಿ ನಾಲೆ ಮಾಡಿ ಆದ್ರೂ ನನ್ನ ಮೈದನ ಒಬ್ಬ ವೀರ ಪುರುಷನನ್ನಾಗಿ ಮಾಡ್ತೀನಿ ಸ್ವಾಮಿ. ಇದು ನಿಮ್ಮ ಪಾದದಾನಿಗೂ ಸತ್ಯ. ಎಂತ ದಿಟ್ಟ ಮಾತನಾಡಿ ಸೀತಾ ನನ್ನೆದೆ ಸೆಡಲು ಆಗುವಂತೆ. ಈ ರೀತಿ ನಿನ್ನ ಅಭಿಮಾನ ಆತುರಿದ ಸದಾ ನನ್ನ ತಮ್ಮನ ಮೇಲೆ ಇದ್ದರೆ ಹಟ್ಟಾಸದಿಂದ ಮೆರೆಯುತ್ತಿರುವ ಶ್ರೀಮಂತರಿಗೆ ಮಟ್ಟ ಹಾಕಿ ಮೆಟ್ಟಿಸಿಳುತ್ತಾನೆ ನನ್ನ ತಮ್ಮ. ಅಣ್ಣ ಅತ್ತಿಗೆ, ಓ ಪರಶುರಾಮ, ಕಾಲೇಜಿಂದ ಈಗ ಬಂದೇನಪ್ಪ ತಮ್ಮ. ಏನೇನು ಎಲ್ಲ ವೇಷ? ಇದು ನಿನ್ನ ತಮ್ಮನ ವೇಷ ಪ್ರಶಸ್ತಿಯನ್ನು ತುಳಸಿಗೆರೆ ಹನುಮಂತನ ಕಾರ್ತಿಕೋತ್ಸಂಗವಾಗಿ ಏರ್ಪಡಿಸಿದ ಕುಸ್ತಿ ಸ್ಪರ್ಧೆಯಲ್ಲಿ ನೀನೊಬ್ಬ ವೀರ ಪರಶುರಾಮನ್ ಎಂದು ಸಂಗೊಳ್ಳಿ ರಾಯಣ್ಣನ ಹೆಸರು ನನಗೆ ಪ್ರಶಸ್ತಿಯನ್ನು ಕೊಟ್ಟು ಈ ಸರ್ಕಾರದೊಂದಿಗೆ ಈ ವೇಷ ತೊಡಿಸಿ ಈ ಕಡೆ ನನಗೆ ಕೊಟ್ಟರಣ್ಣ. ಸಂತೋಷವಾಯ್ತಪ್ಪ, ಸಂತೋಷವಾಯ್ತು. ಆದರೆ ಕೊಡ್ಲಿಯನ್ನು ಏನಕ್ಕೆ ಕೊಟ್ರಪ್ಪ? ಈ ಕೊಡ್ಲಿಯ ಅರ್ಥ ಸಮಾನರಿಗೆ ತಿಳಿಯೋಣ. ಕೂಡನಿಗೆ ಕಣ್ಣಾಗಿ, ಬಡವನಿಗೆ ಬಹದ್ದೂರನಾಗಿ, ಶಿವಮೈಮತಿಯ ಗೇಡಿಗೆ ಶಿವನ ತ್ರಿಸಲವಾಗಿ, ಮುತ್ತೈದರಿಗೆ ಎತ್ತಪ್ಪನಾಗಿ, ಗರತಿಯ ಕೊರನ್ನು ಕೊರೆಯುವ ಬಣ್ಣ ಶ್ರೀಮಂತರಿಗೆ ಇಂಡು ನಿಲ್ಗಂಡ ನೀನಾಗಪ್ಪ ಎಂದು ಅಧ್ಯಕ್ಷತೆ ಶ್ರೀ ಅಖಂಡೇಶ್ವರ ಸಿದ್ದಾನಂದವರು ಇದನ್ನು ನಿನಗೆ ಕಾಣಿಕೆ ಕೊಟ್ಟರಣ್ಣ. ಸಂತೋಷವಾಯ್ತಪ್ಪ, ಸಂತೋಷವಾಯ್ತು. ಇಲ್ಲಿವರೆಗೆ ನಿನ್ನನ್ನು ಓದಿಸಿ ಗರುಡಿ ಕಲಿಸಿದ್ದು ನನ್ನ ಜನ್ಮ ಸಾರ್ಥಕವಾಯ್ತು. ಹೌದು ಸ್ವಾಮಿ, ಇಂಥ ಮೈದನ ಪಡೆದ ನನ್ನ ಜನ್ಮ ಸಾರ್ಥಕವಾಯ್ತು ರೀ, ಸಾರ್ಥಕವಾಯ್ತು. ಆ ತುಳಸಿಗೇರಿ ಮಾರುತೇಶ್ವರ ಆಶೀರ್ವಾದ, ಆ ಮೂರ್ನಾಳಂ ಅಖಂಡೇಶ್ವರ ಆಶೀರ್ವಾದ ಸದಾ ನಿನ್ನ ಮೇಲೆ ಹೀಗೆ ಇರ್ಲಿಯಪ್ಪ. ಆದ್ರೆ ಅತ್ತಿಗೆ, ಈ ಸಂತದ ಇಂಪಿನ ಅಪಸ್ವರದ ಮಾತೆಗೆ ತಾಯಿ, ಈ ನನ್ನ ಪ್ರಶಸ್ತಿಯನ್ನಾದ್ರೂ ನಿನಗೆ ತೊಂದರೆ ಆಯ್ತು. ಮೈದನ, ಹಾಗಾದರೆ ಯಾವ ಪಾಪಿ ನನ್ನ ಮಗನೇನಾದರೂ ನಿನ್ನ ಮೇಲೆ ಕೈ ಮಾಡಿದ್ರೆ ನಮ್ಮ ಹಾಗಿದ್ದರೆ ಹೇಳಿಬಿಡೀಗ. ಈಗಲೇ ಹೋಗಿ ಪಾಪಿಯನ್ನು ತರದರೆ ತಂದು
ಆಕ್ರೋಶ ಶಾಂತನಾಗಪ್ಪ. ಇನ್ನೊಂದು ನಾಯಿನ ಸಹೋದರನಿಗೆ ಶಾಂತಿ ಅತ್ತಿಗೆ ಕಣ್ಣೀರು ಹಾಕಿದಳ ಮೈದನ ನಾನಿದ್ದರು ಏನು ಲಾಭ? ಅತ್ತಿಗೆ ಈ ನಿನ್ನ ವಿಚಾರ ತಿಳಿಸದಿದ್ರೆ ನನ್ನ ಗುರುವಿನ ಮೇಲಾಡ ಮೈದುನ ಹೌದಮ್ಮ, ಎತ್ತ ತಾಯಿಯಿಂದ ತುತ್ತು ಮಾಡಿ ಉಳಿಸಿ ಬೆಳೆಸಿ ಗಂಡು ದೇಹ ಆ ಬಂಡರಿಗಾಗಿ ಬೆಳೆದು ನಿಂತಿದೆ. ಹೇಳಮ್ಮ ಯಾವ ನನ್ನ ವಿಷಯ? ಏನಿಲ್ಲಪ್ಪ ಮೈದುನ, 50 ಎಕರೆ ಆಸ್ತಿಗೋಸ್ಕರ ನನ್ನ ತಂದೆಯನ್ನೇ ಹತ ಮಾಡಿದ ನನ್ನ ಚಿಕ್ಕಪ್ಪ ನನ್ನನ್ನೇ ಊರು ಬಿಟ್ಟು ಓಡಿಸಿದ್ದಾನಪ್ಪ. ಏನು ಹೇಳ್ತಾ ಇದ್ದಮ್ಮ ನೀನು? ಕೇವಲ ಆಸ್ತಿ ಆಸೆಯಾಗಿ ನಿಮ್ಮನ್ನು ಹೊರಗಟ್ಟಿಸಿ ಈ ನನ್ನ ಶಿವರಾಜನ ಈ ಸಮಾಜದ ತಲೆಯಂತೆ ಬಾತ್ ಮಾಡಿದ್ರೆ ಚಾಂದ್ರ ಲೇ ಮಗನೇ ವಾದಿರಾಜ್, ನೀರಂತ ಶ್ರೀಮಂತಿಗೆ ದರ್ಬಾರದಿಂದ ಬಡವರ ಕೊಪ್ಪಿದರು ನಿನ್ನ ಊಪಿದರೆ ಇಬ್ಬಾಗ ಮಾಡದೆ ಬಿಡಲಾರೆ. ಅತ್ತಿಗೆ ಹೀಗಿರವಾಗಿ ಸಮಾಚಾರ ತಿಳಿದುಕೊಂಡು ಬರ್ತೇನೆ. ತಡೆ ತಮ್ಮ, ಇದು ಈಗಲೇ ಕೇಳುವ ವಿಷಯ ಅಲ್ಲ. ಇದು ಈಗಾಗಲೇ ಕೋಟ್ ಕಟ್ಟಿ ಎತ್ತಿದೆ. ಅವನಿಗೆ ತ್ಯಾಗರಾಜ ನಮ್ಮ ಬಾಂಡವಕ್ಕೆಲ್ಲ ಬೆನ್ನು ಹತ್ತಿದ್ರಂತೆ ಕಾಣುತ್ತದೆ. ಇದನ್ನು ನಾನೇ ವಿಚಾರಿಸುತ್ತೇನೆ. ಇದನ್ನು ವಿಚಾರಿಸುವ ಮಾತು ಈಗಲನ್ನ ಮೊದಲು ನಮ್ಮ ಬಾಗಿ ನಿಂತ ಅವನು ನಾನೇ ಅವತ್ತು ಕೇಳ್ತೇನೆ. ಅದಕ್ಕೆ ಅವನು ಒಪ್ಪದಿದ್ದರೆ ಪ್ರಶಸ್ತಿ ದಿನತೆಗೆ ಬಂದು ಗಂಡು ಕೊಡಲಿಯಿಂದ ಅವರ ಒಂದೊಂದಾಗಿ ತುಂಡು ಕತ್ತರಿಸಿ ಹಾಕಿ ಆಸ್ತಿ ಎಂಬರಗಾದ ಸೇಡು ತೀರಿಸಿ ನನ್ನ ಆಸ್ತಿಯನ್ನು ಶಾಂತಪಡಿಸದಿದ್ದರೆ ನನ್ನ ಹೆಸರು ಪರಶುರಾಮನೇ ಅಲ್ಲ. ತಮ್ಮ ನೋಡಿದ ಆಸೀತ ನನ್ನ ತಮ್ಮನ ಈ ಆವೇಶವನ್ನು. ಇದರೊಂದಿಗೆ ನಮ್ಮ ಮನೆ ದಿವಸ ಏನಾರು ಗೊತ್ತಾದರೆ ರಕ್ತ ಕ್ರಾಂತಿಯನ್ನೇ ಹರಿದು ಬಿಡುತ್ತದೆ. ಸ್ವಾಮಿ, ಹಠಮಾರಿ ನಿಮ್ಮ ತಮ್ಮನಿಗೆ ಬುದ್ಧಿ ಹೇಳಿ ಮನೆ ಕರೆದುಕೊಂಡು ಬರೋಣ. ಆದ್ರೆ ನೀವು ಬೇಸರಾಗಿ ಬಂದಿದ್ದೀರಾ, ಬನ್ನಿ ಊಟ ಮಾಡಿ ಸಮಾಧಾನ ಪಡೆದುಕೊಳ್ಳುವಂತೆ. ಎಂತ ದಿಟ್ಟ ಮಾತನಾಡಿದ ಸೀತ ನನ್ನ ಎದೆ ಸಡಲು. ಊಟಕ್ಕಿಂತ ಮೊದಲು ಪ್ರೇಮ ಒಂದು ಉತ್ಸಾಹದ ರುಚಿಗೆ ಹೋಗುವಂತಾಗಿದೆ. ಮೊದಲು ಒಂದು ಗೀತೆ ಹಾಡು. ರೀ, ಏನ್ರಿ ನೀವು ಈ ಸಮಯದಲ್ಲೂ ಕೂಡ ಹಾಡಿನ ಚಿಂತೆ? ಮತ್ತೆ ನನ್ನ ಚೆಲುವೆ ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ಕೊಡುವ